ನಮಸ್ಕಾರ ಎಲ್ಲರಿಗೂ. ಇದ್ಯಾಕೆ ಅಂತನಾ, ನನಗೆ ಇವಾಗ ಇಡೀ ಪ್ರಪಂಚ ಎಲ್ಲ ಬ್ಲೂ ಕಲರ್ ಕಾಣ್ತಾ ಇದೆ. ನೀವು ಅನ್ಬೋದು ಲೈಕ್ ನೀನ್ ಬ್ಲೂ ಗಾಗಲ್ಸ್ ಹಾಕೊಂಡಿದೀಯ, ಅದಕ್ಕೆ ನಂಗೆ ಇಡೀ ಪ್ರಪಂಚ ಬ್ಲೂ ಕಲರ್ ಕಾಣ್ತಾ ಇದೆ ಅಂತ. ನಾನು ಇವಾಗ ಬ್ಲೂ ಕಲರ್ ಹಾಕೊಂಡಿರೋದಕ್ಕೆ ಎಲ್ಲ ಬ್ಲೂ ಕಾಣ್ತಿದೆ. ಸೊ ಇದನ್ನ ಇವಾಗ ನಾನು ರಿಮೂವ್ ಮಾಡ್ಬಿಟ್ಟು ರೆಡ್ ಹಾಕೊಂಡ್ರೆ ಎಲ್ಲ ಕಲರ್ ಎಲ್ಲ ಪ್ರಪಂಚ ರೆಡ್ ಕಾಣುತ್ತೆ. ಸೊ ಇದೇ ತರ ನಮ್ಮ ಮೈಂಡಿಗೆ ಫಿಲ್ಟರ್ಸ್ ಅನ್ನೋದಿರುತ್ತೆ. ನಾವು ಲೈಕ್ ಹೊರಗಿನ ಪ್ರಪಂಚವನ್ನ ಇದು ಹಿಂಗೆ ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಪ್ರಪಂಚಕ್ಕೆ ಕಲರ್ ಇಲ್ಲ. ಈಗ ನಾನು ನೋಡ್ತಾ ಇದೀನಲ್ಲ, ಎಲ್ಲವೂ ಬ್ಲೂ ತರ ಲೈಕ್ ಶೇಡ್ ತರ ಕಾಣುತ್ತೆ, ಬಿಕಾಸ್ ಯಾವ್ದಕ್ಕೆ ಕಲರ್ ಇಲ್ಲ. ನಾನು ಏನೇ ಕಲರ್ ಕೊಡ್ತೀನೋ ಇಲ್ಲೇನ್ ಫಿಲ್ಟರ್ ಇರುತ್ತೋ ಅದು ಎಲ್ಲದಕ್ಕೂ ಕಾಣ್ತಾ ಹೋಗುತ್ತೆ. ಅದೇ ತರ ನಮ್ಮ ಮನಸ್ಸಿಗೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಹೇಳ್ತೀನಿ, ಈ ಒಂದು ಇಮ್ಯಾಜಿನೇಷನ್ ಎಪಿಸೋಡ್ಸ್ ಅಲ್ಲಿ ಹೇಗೆ ಈ ಒಂದು ಸಬ್ ಕಾನ್ಶಿಯಸ್ ಪ್ರೋಗ್ರಾಮ್ ಇಂದ ನೆವಿಲ್ ಒಂದು ಎಕ್ಸ್ಪೆರಿಮೆಂಟ್ ಗಳ ಮೂಲಕ ಹೇಗೆ ಅವರು ಒಂದು ಸ್ಟೂಡೆಂಟ್ಸ್ ಹೇಳ್ತಾ ಇದ್ದ, ಹೇಗೆ ಸಬ್ ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಅಥವಾ ನಮ್ಮ ಇಮ್ಯಾಜಿನೇಷನ್ ವಿಜುವಲೈಸೇಷನ್ ಅಂತ ಏನ್ ಟೆಕ್ನಿಕ್ಸ್ ಇದೆ, ಇದು ಯಾಕೆ ಹಿಂಗೆ ಖಂಡಿತ ಎಲ್ಲಾ ಟೈಮಲ್ಲೂ ವರ್ಕ್ ಆಗುತ್ತೆ ಅಂತ ಹೇಳಿ ಅವನು ಒಂದು ಹೇಳಿದ ಮೆಥಡ್ಸ್ ನ ಈ ಒಂದು ವಿಡಿಯೋದಲ್ಲಿ ಎಂದಿನಂತೆ ಲೈಕ್ ಸೈಂಟಿಫಿಕ್ ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಮ್ಯಾನಿಫೆಸ್ಟೇಷನ್ ಥ್ರೂ ಇಮ್ಯಾಜಿನೇಷನ್ ಎಪಿಸೋಡ್ 4ಕ್ಕೆ ಸ್ವಾಗತ. ಸೊ ಈ ಒಂದು ಘಟನೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ದಿನ ಹೀಗೆ ನೆವಿಲ್ ಲೆಕ್ಚರ್ ಕೊಡ್ತಾ ಇರ್ತಾನೆ. ಸೊ ಇದ್ರ ಲೆಕ್ಚರ್ ಕೊಡ್ತಾ ಇರ್ಬೇಕಾದ್ರೆ ಅವರ ಸ್ಟೂಡೆಂಟ್ಸ್ ಅಲ್ಲಿ ಕೂತ್ಕೊಂಡಿರ್ತಾರೆ. ಅವರ ಸ್ಟೂಡೆಂಟ್ಸ್ ಅಲ್ಲಿ ಕೂತ್ಕೊಂಡಾಗ ಅವನು ದ ಲಾ ಆಫ್ ಪ್ರಿಮೈಸ್ ಅಂತ ಅದೇ ಚಾಪ್ಟರ್ ಅಲ್ಲಿ ಒಂದು ಲೆಕ್ಚರ್ ಕೊಡ್ಬೇಕಾದ್ರೆ, ನಿಮಗೆ ನಾ ಇಷ್ಟು ದಿನ ಲೆಕ್ಚರ್ ಹೇಳಿದೀನಿ, ಇಮ್ಯಾಜಿನೇಷನ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಂತ ನಿಮ್ಗೆ ಫುಲ್ ಡೌಟ್ ಬರ್ತಾ ಇರ್ಬೋದು. ಬಿಕಾಸ್ ನಾನು ನನ್ನ ಲೈಫ್ ಅಲ್ಲಿ ಹಿಂಗಾಗಿದೆ ಅಂತ ಏನೋ ಹೇಳ್ತಾ ಇದ್ದೀನಿ, ಬಟ್ ನಾನು ಕರೆಕ್ಟ್ ಆಗಿ ಮೆಥಡ್ಸ್ ನಿಮ್ಗೆ ಕೊಡ್ತಾ ಇಲ್ವಲ್ಲ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ನಿಮಗೊಂದು ಎಕ್ಸರ್ಸೈಸ್ ನ ಹೇಳ್ಕೊಡ್ತೀನಿ. ಅವ್ನು ಹೇಳ್ತಾನೆ ಆ ಸ್ಟೂಡೆಂಟ್ಸ್ಗೆ, ನಿಮ್ಗೊಂದು ಎಕ್ಸರ್ಸೈಸ್ ನ ಹೇಳ್ಕೊಡ್ತೀನಿ, ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ, ಇದನ್ನ ನೀವು ಮಾಡಿ, ಒಂದ್ ವಾರ ಮಾಡಿ, ರಿಸಲ್ಟ್ ಏನಾಗುತ್ತೆ ಅಂತ ನಾನ್ ಹೇಳಲ್ಲ, ನೀವೇ ಬಂದು ನನಗೆ ಹೇಳ್ತೀರಾ ಅಂತ. ಓಕೆ, ಅದು ಏನ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಲ್ಯಾಡರ್ ಎಕ್ಸ್ಪೆರಿಮೆಂಟ್ ಅಂತ. ಇದು ತುಂಬಾ ಫೇಮಸ್ ಇದೆ, ಇದನ್ನ ಎಷ್ಟೋ ಜನ ಮಾಡಿದ್ದಾರೆ. ಈವನ್ ನಾನು ಕೂಡ ಈ ಎಕ್ಸ್ಪೆರಿಮೆಂಟ್ ನ ಮಾಡಿ ರಿಸಲ್ಟ್ ನ ನೋಡಿದೀನಿ. ಇದನ್ನ ಒಂದು ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಂತ ಅನ್ಸುತ್ತೆ, ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ, ಇದು ಯಾಕೆ ವರ್ಕ್ ಆಗುತ್ತೆ ಅಂತ. ಸಿಂಪಲ್ ಎಕ್ಸ್ಪೆರಿಮೆಂಟ್ ಅನ್ನೋದು ಸಿಂಪಲ್. ಅವ್ನು ಹೇಳೋದು ಏನಪ್ಪಾ ಅಂದ್ರೆ, ನಿಮ್ಮ ಇಮ್ಯಾಜಿನೇಷನ್ ನಿಜವಾಗ್ಲೂ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ 100% ಕಾನ್ಫಿಡೆನ್ಸ್ ನಿಮಗೆ ಫಸ್ಟ್ ಬರ್ಬೇಕಲ್ವಾ. ಯಾಕಂದ್ರೆ ಅದು ಬಂದಿರೋದಾನೆ ನೀವು ಏನ್ ಹೇಳ್ತಿದಾರೆ ಅಂತೆಲ್ಲ ಅದಕ್ಕೆ ಒಂದು ವ್ಯಾಲ್ಯೂ ಇರೋದು. ಅವ್ನು ಈ ತರ ಹೇಳ್ತಾನೆ, ನೀವು ದಿನ ರಾತ್ರಿ ಮಲಗುವಾಗ ಇಮ್ಯಾಜಿನ್ ಲ್ಯಾಡರ್, ಒಂದು ಏಣಿಯನ್ನ ಇಮ್ಯಾಜಿನ್ ಮಾಡಿ, ಅದಕ್ಕೆ ಟೆಕ್ಸ್ಚರ್ ಎಲ್ಲ ನೀವೇ ಕೊಡ್ಬೇಕು. ಅದು ಯಾವ ಮೆಟೀರಿಯಲ್ ಇಂದ ಮಾಡಿರುತ್ತೆ ಅದೆಲ್ಲ ಇಮ್ಯಾಜಿನೇಷನ್ ಅಲ್ಲಿ. ಆ ಲ್ಯಾಡರ್ ನೀವ್ ಏನ್ ಮಾಡ್ಬೇಕು, ಗಟ್ಟಿಯಾಗಿ ಹೋಲ್ಡ್ ಮಾಡ್ಬೇಕು. ಅವೆರಡು ಲೈಕ್ ಇರ್ತಾವಲ್ಲ, ಹೋಲ್ಡ್ ಮಾಡಿ ಸ್ಟೆಪ್ ಬೈ ಮೇಲೆ ಹತ್ತುತ್ತಾ ಮೇಲೆ ತನಕ ಹೋಗ್ಬೇಕು. ಅದೆಷ್ಟು ಹೈಟ್ ಇದೆಯೋ ಅಷ್ಟು ಮೇಲೆ ತನಕ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಹಂಗೆ ಮೆಲ್ಲಕ್ಕೆ ಹೆಂಗ್ ಹಾಕಿದ್ರು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಇಳಿತಾ ಹೋಗ್ಬೇಕು. ಇಮ್ಯಾಜಿನೇಷನ್ ಟಕ್ ಅಂತ ಬಂದ್ಬಿಡ್ತೀನಿ ಅಂತ ಹಂಗಲ್ಲ, ರಿಯಲ್ ಅಲ್ಲಿ ಹೆಂಗೆ ಮಾಡ್ತಿರ್ತೀರೋ ಅದೇ ತರ ಸ್ಟೆಪ್ ಬೈ ಹತ್ತುತ್ತಾ ಅದೇ ತರ ಸ್ಟೆಪ್ ಬೈ ಇಳಿತಾ ಬರ್ಬೇಕು. ಹಿಂಗೆ ಮಾಡ್ತಾ ಡ್ರೌಸಿ ಸ್ಟೇಟ್ ಅಲ್ಲಿ ಲೈಕ್ ಇನ್ನೇನ್ ನಿದ್ದೆ ಬರ್ತಾ ಇರ್ತೇನೋ ಒಂದು ಮಿಡಲ್ ಸ್ಟೇಟ್ ಇರುತ್ತಲ್ಲ, ಡ್ರೀಮ್ ಮತ್ತೆ ಅವೇಕ್ ಮತ್ತೆ ಸ್ಲೀಪ್ ಸ್ಟೇಟ್, ಅದರಲ್ಲಿ ಈ ತರ ಮಾಡ್ತಾ ಹಂಗೆ ಏಣಿ ಹತ್ತುತ್ತಾ ಮಲಗ್ಬೇಕು ಕನಸಿನಲ್ಲಿ, ನಿಜವಾಗ್ಲು ಮತ್ತೆ ಹೊರಗೋಗ್ಬಿಟ್ಟು ಹತ್ತದಲ್ಲ. ಆಮೇಲೆ ಇನ್ನೊಂದು ಹೇಳ್ತಾನೆ, ಇಷ್ಟೇ ಅಲ್ಲ, ಇದಾದ್ಮೇಲೆ ಬೆಳಿಗ್ಗೆ ಎಲ್ಲ ಏನ್ ಮಾಡ್ಬೇಕು ಅಂದ್ರೆ, ಇದು ರಾತ್ರಿ ಮಾಡೋದ, ಬೆಳಿಗ್ಗೆ ಏನ್ ಮಾಡ್ಬೇಕು ಅಂದ್ರೆ, ನೀವು ಎಲ್ಲೆಲ್ಲಿ ಹೋಗ್ತಿರೋ ಬ್ರಷ್ ಮಾಡೋ ಜಾಗದಲ್ಲಿ ಅಥವಾ ಎಲ್ಲಿ ಹೋಗೋ ಜಾಗದಲ್ಲಿ ಕಿಚನ್ ಅಲ್ಲಿ ಒಂದು ಪೋಸ್ಟ್ ಹಂಚಬೇಕು. ಏನು ಅಂತಂದ್ರೆ, ಐ ಡೋಂಟ್ ಕ್ಲೈಮ್ ದ ಲ್ಯಾಡರ್, ಐ ವಾಂಟ್ ಕ್ಲೈಮ್ ದ ಲ್ಯಾಡರ್ ಅಂತ. ದಿನ ರಾತ್ರಿ ನಾನು ಲ್ಯಾಡರ್ ಹತ್ತೀನಿ ಅಂತ ಆ ಇಮ್ಯಾಜಿನೇಷನ್ ಎಕ್ಸ್ಪೆರಿಮೆಂಟ್ ನ ಮಾಡ್ಬೇಕು. ಬೆಳಿಗ್ಗೆ ಆದ ತಕ್ಷಣ ಎಲ್ಲ ಕಡೆ ಐ ಡೋಂಟ್ ಕ್ಲೈಮ್ ದ ಲ್ಯಾಡರ್ ಅಂತ. ಅಂದ್ರೆ ಅವ್ನು ಏನ್ ಹೇಳ್ತಾನೆ, ಒಂದು ಸಲ ನಿಮ್ಮ ಸಬ್ ಕಾನ್ಶಿಯಸ್ ಗೆ ಇದು ಇಳಿತು ಅಂತಂದ್ರೆ, ಈ ಒಂದು ಟೆಕ್ನಿಕ್ ಯಾರ್ ಏನೇ ಮಾಡಿದ್ರು ನೀವು ನಿಜವಾಗ್ಲೂ ನಾನು ಅದು ಆಗ್ಬಾರ್ದು ಅನ್ಕೊಂಡ್ರು ಅದು ಆಗುತ್ತೆ. ದಿಸ್ ಇಸ್ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಅವ್ನು ಹೇಳಕ್ಕೆ ಹಿಂಗೆ ಪ್ರೂಫ್ ಕೊಡ್ತಿರೋದು. ಅಂದ್ರೆ ರಾತ್ರಿ ಎಲ್ಲ ಅಷ್ಟು ಸ್ಟ್ರಾಂಗ್ ಆಗಿ ನೀವು ಇಮ್ಯಾಜಿನೇಷನ್ ಮಾಡಿ ಅದು ಪಕ್ಕ ಆಗುತ್ತೆ, ಅವ್ನು ನಂಬಿಕೆ ಬರ್ಸಕ್ಕಲ್ಲ ಈ ತರ ಮಾಡ್ತಿರೋದು. ಸೊ ರಾತ್ರಿ ಎಲ್ಲ ಹಂಗೆ ಆ ಇಮ್ಯಾಜಿನೇಷನ್ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿ ಬೆಳಿಗ್ಗೆ ಹೊತ್ತಲ್ಲಿ ಆ ತರ ಹೊರಗಡೆ ಎಲ್ಲ ಐ ಡೋಂಟ್ ಕ್ಲೈಮ್ ದ ಲ್ಯಾಡರ್ ಅಂತ ನೆನ್ಸ್ಕೋಬೇಕು. ಇದನ್ನ ನೀವು 1 ವಾರ ತನಕ ಮಾಡಿ.
ಅವನ ಆ ಲೆಕ್ಚರ್ ಕೊಡೋ ಡೇಟ್ ಅಲ್ಲಿ ಹೇಳ್ತಾನೆ 1 ವಾರ ತನಕ ಮಾಡಿ. 1 ವಾರ ಆದ್ಮೇಲೆ ಯಾರ್ಯಾರು ಲ್ಯಾಡರ್ ಹತ್ತಿದಿರೋ ಅಥವಾ ಯಾರ್ಯಾರು ಲ್ಯಾಡರ್ ನೋಡಿದಿರೋ, ಮ್ಯಾನಿಫೆಸ್ಟ್ ಆಗಿದೆ ಯಾರ್ಯಾರಿಗೆ, ಅವ್ರು ಮಾತ್ರ ನನ್ನ ನೆಕ್ಸ್ಟ್ ವೀಕಿನ ಕ್ಲಾಸಿಗೆ ಬರಬೇಕು, ಲೆಕ್ಚರ್ಗೆ ಬರಬೇಕು. ಲೆಕ್ಚರ್ ಅಂತಂದ್ರೆ ಲೈಕ್ ಸ್ಕೂಲ್ ಅಲ್ಲ, ಲೈಕ್ ಅವನು ಪಬ್ಲಿಕ್ ಸ್ಪೀಕಿಂಗ್ ಕೊಡ್ತಿದ್ದಾನಲ್ಲ, ಅವ್ರು ಮಾತ್ರ ಇಲ್ಲಿಗೆ ಬರಬೇಕು. ಯಾರ್ಯಾರಿಗೆ ಬಂದಿಲ್ಲ ಅವರು ಲ್ಯಾಡರ್ ಹತ್ತತಾನೆ ಇರ್ಬೇಕು ಅಂತ ಹೇಳಿ ಕಳಿಸ್ತಾನೆ. ಎಷ್ಟೋ ಜನರಿಗೆ ಮನಸ್ಸಲ್ಲಿ ಡೌಟ್ ಬರುತ್ತೆ, ಏನೋ ಇಷ್ಟೊಂದು ಹಿಂಗೆ ಚಾಲೆಂಜ್ ಮಾಡ್ತಾನಲ್ಲ, ವರ್ಕ್ ಆಗೇ ಆಗುತ್ತೆ, ಅದು 1 ವಾರದಲ್ಲಿ ಬೇರೆ. ಮತ್ತೆ ಅವ್ರು ಯೋಚನೆ ಮಾಡ್ತಾರೆ, ಇದು ಯಾವ ಫ್ಯಾಕ್ಟರ್ಸ್ ಮೇಲೆ ಇದೆಲ್ಲ ಡಿಪೆಂಡ್ ಆಗುತ್ತೆ, ಏನ್ ಮಾಡಿದ್ರೆ ಆಗುತ್ತೆ, ಓಕೆ ನೋಡೋಣ ಅವ್ನು ಏನ್ ಹೇಳಿದಾನೆ ಅದನ್ನೇ ಮಾಡೋಣ, ಕಂಡ್ರೆ ನಾವು ಹೋಗ್ಬೇಕಂತೆ ಕ್ಲಾಸಿಗೆ, ಇಲ್ಲ ಅಂತಂದ್ರೆ ಮತ್ತೆ ಹಂಗೆ ಮಾಡ್ತಾನೆ ಇರ್ಬೇಕಂತೆ ಅಂತ ಹೋಗ್ತಾರೆ. ಇದರಲ್ಲಿ ಇವನು ಸ್ಟೂಡೆಂಟ್ ಹೆಸರು ಅವರು ಏನ್ ಮೆನ್ಷನ್ ಮಾಡ್ತಾರೆ, ಇಒ ಲಾಕರ್ ಅಂತ ಒಬ್ಬ ಇರ್ತಾನೆ, ಎಲ್ಮರ್ ಲಾಕರ್ ಅಂತ. ಅವನಿಗೆ ಇದು ಆಗುತ್ತಂತೆ, ಲೈಕ್ 4 ದಿವಸದಲ್ಲಿ ಆಗುತ್ತೆ ಅಂತ ಮೆನ್ಷನ್ ಮಾಡ್ತಾರೆ ಅವ್ನ ಚಾಪ್ಟರ್ ಅಲ್ಲಿ. ಅವನು ಏನ್ ಮಾಡ್ತಾನೆ, ದಿನಾ ರಾತ್ರಿ ಈ ತರ ಏಣಿನ ಮೆಲ್ಲಕ್ಕೆ ಈ ತರ ಹಿಂಗೆ ಕ್ಲೈಂಬ್ ಸ್ಟೆಪ್ ಬೈ ಹತ್ತತಾ ಮೇಲೆ ಹೋಗಿ ಅಲ್ಲಿಂದ ಮತ್ತೆ ಸ್ಟೆಪ್ ಬೈ ಕೆಳಗೆ ಇಳಿತಾ ಈ ತರ ಮಾಡಿ ಮಲಗ್ತಾ ಇರ್ತಾನೆ ದಿನಾಲು. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಕಡೆ ಹಿಂಗೆ ಪೋಸ್ಟ್ ಹಾಕ್ಸ್ತಾನೆ, ಐ ಡೋಂಟ್ ಕ್ಲೈಮ್ ದ ಲ್ಯಾಡರ್. ಅಂದ್ರೆ ಅವ್ನಿಗೆ ಕಾಣ್ಬೇಕು ರಾತ್ರಿ ಮಾಡಿದ್ದು ಮರ್ತು ಹೋಗ್ಬೇಕು, ಅದು ಮರ್ತು ಹೋದ್ರೆ ಅದು ಪರ್ಮನೆಂಟ್ ಮರ್ತು ಹೋಗಿರಲ್ಲ, ಅದು ಹಾಗೆ ಆಗುತ್ತೆ, ಅದಕ್ಕೋಸ್ಕರ ಮರ್ತು ಹೋಗ್ಬೇಕು, ಬಹಳ ತಲೆ ಕೆಡಿಸ್ಕೋಬಾರ್ದು ಅಂತ ಅವ್ನ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ. ಬೆಳಿಗ್ಗೆ ಎಲ್ಲ ನಾನು ಐ ವಾಂಟ್ ಕ್ಲೈಮ್ ದ ಲ್ಯಾಡರ್ ಅಂತ ಹೇಳಿ ಹಂಗೆ ಅಂದ್ರೂ ಕೂಡ, ಈವನ್ ನೆಗೆಟಿವಿಟಿ ಇದ್ರೂ ಕೂಡ ವರ್ಕ್ ಹಾಗೆ ಆಗುತ್ತೆ ಅಂತ ತೋರ್ಸೋಕೆ ಅವ್ನು ಹಿಂಗ್ ಮಾಡ್ದ. ಅವನಿಗೆ ಆಗುತ್ತೆ 4-5 ದಿನದಲ್ಲಿ, ನೆಕ್ಸ್ಟ್ ವಾರದಲ್ಲಿ ಅವ್ನು ಇರ್ತಾನೆ. ಕೆಲವೊಬ್ರು ಅದರ್ ಸ್ಟೂಡೆಂಟ್ಸ್ ಕೂಡ ಬಂದಿರ್ತಾರೆ, ಅವ್ರಿಗೆ ಕೂಡ ಈ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅವಾಗ ನೆವಿಲ್ ಹೇಳ್ತಾನೆ, ನನಗೆ ಗೊತ್ತಿತ್ತು ನಿಮ್ಮಿಷ್ಟರಲ್ಲಿ ಯಾರಾದ್ರೂ ಕೆಲವೊಬ್ರು ಜನ ಆದ್ರೂ ಬರ್ತೀರಿ, ಒಬ್ಬನಾದ್ರೂ ಬರ್ತಾನೆ ಅಂತ ಗೊತ್ತಿತ್ತು. ನಾನು ಹೇಳಿರೋದನ್ನ ಒಬ್ಬನಾದ್ರೂ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ನನಗೆ ಖಂಡಿತ ಗೊತ್ತಿತ್ತು. ಅದಕ್ಕೆ ನಾನು ಆತರ ಚಾಲೆಂಜ್ ಮಾಡಿ ಹೇಳಿದೆ 1 ವಾರದಲ್ಲಿ ಅಂತ. ನೀವು ಹಿಂಗೆ ಒಂದು ಲ್ಯಾಡರ್ ಎಕ್ಸ್ಪೆರಿಮೆಂಟ್ ನ ಇಮ್ಯಾಜಿನ್ ಮಾಡಿ ರಿಯಾಲಿಟಿ ಮಾಡ್ಕೊಂಡ್ರಲ್ಲ, ಇದೇ ತರ ಲೈಫ್ ಅಲ್ಲಿ ಯಾವುದೇ ಫೀಲ್ಡ್ ಇದನ್ನ ಅಪ್ಲೈ ಮಾಡ್ಬೋದಿತ್ತಲ್ಲ ಸ್ಟೂಡೆಂಟ್ಸ್ ಅಂತ ಹೇಳ್ತಾನೆ ಅವಾಗ. ಸೊ ಇದು ಒಂದು ಕೇಳಕ್ಕೆ ಮತ್ತೆ ಆಶ್ಚರ್ಯ, ಲೈಕ್ ಕಳೆದ ಎಪಿಸೋಡ್ ಗಳಲ್ಲಿ ಹೇಳಿದಂತೆ ಈ ಇಮ್ಯಾಜಿನೇಷನ್ ಮಾಡೋ ಒಂದು ಮಿರಾಕಲ್ಸ್ ಈ ತರ ಇರುತ್ತೆ. ಆದ್ರೆ ಇಲ್ಲಿ ನಿಜವಾಗ್ಲೂ ಹೊರಗಡೆ ಈ ಹುಡುಗ ಹಿಂಗ್ ಮಾಡ್ತಿದ್ದಾನೆ, ಇವನಿಗೆ ಲ್ಯಾಡರ್ ತೋರ್ಸೋಣ ಅಂತ ಯೂನಿವರ್ಸ್ ಏನಾದ್ರು ಹಿಂಗೆ ಮಾಡಿತಾ, ಅಥವಾ ಯಾವ್ದೋ ಒಂದು ವಿಚಿತ್ರ ಶಕ್ತಿ ಅವನಿಗೆ ಆತರ ಲ್ಯಾಡರ್ ಕಾಣಿಸಂಗೆ ಅಥವಾ ಲ್ಯಾಡರ್ ಹತ್ತಂಗೆ ಮಾಡಿತಾ? ಮೇ ಬಿ ಮಾಡಿರ್ಬೋದು, ನನಗ್ ಗೊತ್ತಿಲ್ಲ. ಬಟ್ ನಾನು ಇಲ್ಲಿ ಹೇಳೋದು ಏನಂತಂದ್ರೆ, ಕಾನ್ಶಿಯಸ್ನೆಸ್ ಅನ್ನೋದು ಯಾವಾಗ್ಲೂ ಒಳಗಡೆ ಇರೋದು. ಏನೇ ಜಗತ್ನಲ್ಲಿ ಆದ್ರೂ ಕೂಡ ಪರ್ಸೀವ್ ಅಥವಾ ಪರ್ಸೆಪ್ಷನ್ ಅಂತ ಏನ್ ಕರಿತೀವಿ, ಅದು ಇಲ್ಲಿ ಆಗ್ಬೇಕ ಹೊರತು ಅಲ್ಲಿ ಆಗಲ್ಲ, ಹೊರಗಡೆ ಆಗಲ್ಲ, ಎಲ್ಲವೂ ಒಳಗಡೆ ಆಗುತ್ತೆ. ಸೊ ಇಲ್ಲಿ ಆ ಒಂದು ಇಒ ಲಾಕರ್ ನ ಹುಡುಗನ ಮನಸ್ಸಿನಲ್ಲಿ ಏನೋ ಒಂದು ಆಗಿರ್ಬೇಕು, ಸಬ್ ಕಾನ್ಶಿಯಸ್ ಮನಸ್ಸಿನಲ್ಲಿ. ಯಾಕಂದ್ರೆ ಯಾವಾಗ್ಲೂ ಲಾಜಿಕಲಿ ಯೋಚನೆ ಮಾಡೋದು ನಾನು. ಇದೇ ತರ ಸೈನ್ಸ್ ಇದಕ್ಕೆ ಆನ್ಸರ್ ಏನ್ ಹೇಳುತ್ತೆ ಅಂತ ಹೇಳಿ ಕೇಳಿದ್ರೆ ನಾನು ಹಿಂಗೆ ಎಲ್ಲ ರಿಅರೇಂಜ್ ಆಗ್ಬಿಡುತ್ತೆ. ಅವ್ನು ಏನ್ ಹೇಳ್ತಾನೆ, ಯೂನಿವರ್ಸ್ ಅಲ್ಲಿ ರಿಅರೇಂಜ್ ಆಗ್ಬಿಡ್ತವೆ ಎಲ್ಲ, ನಿಮಗೆ ಗೊತ್ತಾದಂಗೆ ಡೊಮೇನ್ಸ್ ತರ, ಅವು ನಿಮಗೆ ಆ ಲ್ಯಾಡರ್ ಬರಂಗ್ ಮಾಡ್ತವೆ ಅಂತ ಹೇಳ್ತಾನೆ. ಬಟ್ ನಾನು ಇದಕ್ಕೆ ಸ್ವಲ್ಪ ಕಂಡೆಮ್ ಮಾಡಿ ನನ್ನ ವೇಯಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಎಂದಿನಂತೆ ಇದನ್ನ ನನ್ನ ಐಪ್ಯಾಡ್ ಸ್ಕ್ರೀನ್ ಗೆ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಇದ್ರ ಹಿಂದೆ ಏನು ಒಂದು ವೈಜ್ಞಾನಿಕ ಅಥವಾ ಈ ಸಬ್ ಕಾನ್ಶಿಯಸ್ ಮೈಂಡ್ ಹೆಂಗೆ ಆಕ್ಟ್ ಆಗಿರ್ಬೋದು, ಅವನಿಗೆ ಆ ಒಂದು ವಾರದಲ್ಲಿ ಲ್ಯಾಡರ್ ಬಂತಲ್ಲ, ಈವನ್ ಅವ್ನ ನೆಗೆಟಿವಿಟಿ ಇದ್ರು ಕೂಡ ಐ ವಾಂಟ್ ಕ್ಲೈಮ್ ದ ಲ್ಯಾಡರ್ ಅಂತ ಅವ್ನು ಎಲ್ಲ ಕಡೆ ನೆನ್ಸ್ಕೊಳ್ತಾ ಇದ್ರು ಕೂಡ ಅವನಿಗೆ ಅದು ಕಾಡ್ತು. ಸೊ ಇದು ಹೇಗೆ ಆಗಿರ್ಬೋದು ಅಂತ ನನ್ನ ಐಪ್ಯಾಡ್ ಸ್ಕ್ರೀನ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ಬನ್ನಿ. ಸೊ ಈಗ ಆ ನೆವಿಲ್ ಏನು ಹೇಳ್ದ ಅವ್ರ ಸ್ಟೂಡೆಂಟ್ಸಿಗೆ, ಆ ಥರ ಇಮ್ಯಾಜಿನ್ ಮಾಡಿಬಿಡಿ, ಲೈಕ್ ಲ್ಯಾಡರ್ ಕ್ಲೈಮ್ ಮಾಡ್ತೀರಾ ಅಂತ ಏನು ಹೇಳ್ದ. ಕೆಲವೊಬ್ಬರಿಗೆ ಏನು ನಿಜ ಆಯಿತು ಅಂತ ನಾನು ಹೇಳಿದೆ, ಅದು ಯಾವ ಥರ ಆಗಿರ್ಬೋದು ಅಂತ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹ್ಯೂಮನ್ ಬ್ರೈನ್ನ ನಾವು 2 ರೀತಿ ಕ್ಯಾಟಗರೈಸ್ ಮಾಡ್ಬೋದು. ಒಂದು ಕಾನ್ಷಿಯಸ್ ಮೈಂಡ್ ಅಂತ, ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್ ಅಂತ. ಈ ಕಾನ್ಷಿಯಸ್ ಮೈಂಡು ಅಷ್ಟೊಂದು ಏನಿರಲ್ಲ, ಬಟ್ ಸಬ್ ಕಾನ್ಷಿಯಸ್ ಮೈಂಡು ನಮ್ಮ 95% ಲೈಫ್ನ ರೂಲ್ ಮಾಡುತ್ತೆ. ಇದು ಒಂದು 4-5% ಮಾತ್ರ ಕಾನ್ಷಿಯಸ್ ಮೈಂಡ್ ಇರುತ್ತೆ. ಸೊ ಈ ಥರ ಬ್ರೈನ್ನ ಕ್ಯಾಟಗರೈಸ್ ಮಾಡ್ತೀವಿ. ಈ ಸಬ್ ಕಾನ್ಷಿಯಸ್ ಅನ್ನೋ ಜಾಗದಲ್ಲಿ ಇಲ್ಲೇನು ತೋರಿಸ್ತಾ ಇದ್ದೀನಿ, ಇಲ್ಲಿ ನಮ್ಮ ನಂಬಿಕೆಗಳು ಮತ್ತು ನಮ್ಮ ಏನೋ ಹೆದರಿಕೆಗಳು, ಲೈಕ್ ಭಯ ಅಂತ ಏನಾಗುತ್ತೆ, ಅವೆಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ. ನೀವೇನೇ ಮಾಡೋಂಗಿದ್ರು ಕೂಡ ಈ ಸಬ್ ಕಾನ್ಷಿಯಸ್ಸಿಂದನೇ ಆ್ಯಕ್ಟ್ ಮಾಡ್ತೀರಾ. ಏನೇ ಡಿಸಿಷನ್ ತೊಗೊಂಡ್ರು ಕೂಡ ಇಲ್ಲಿಂದನೇ ಅದು ಎಲ್ಲ ಡಿಸಿಷನ್ ತಗೊಳುತ್ತೆ. ಆದರೆ ಇದನ್ನು ನಾವು ಸರ್ವೋ ಮೆಕ್ಯಾನಿಸಮ್ ಅಂತ ಕರಿತೀವಿ. ಸರ್ವೋ ಮೆಕ್ಯಾನಿಸಮ್ ಅಂತ ಏನಿದು ಸರ್ವೋ ಮೆಕ್ಯಾನಿಸಮ್ ಅಂತಂದರೆ, ಈ ಸಬ್ ಕಾನ್ಷಿಯಸ್ನ ಸರಿಯಾಗಿ ಯೂಸ್ ಮಾಡಿದರೆ, ಮ್ಯಾಕ್ಸ್ವೆಲ್ ಮಾಲ್ಟ್ಸ್ ಅನ್ನೋರು ಒಂದು ಹೇಳಿದ್ದಾರೆ. ಮಾಲ್ಟ್ಸ್ ಅನ್ನೋರು ಏನು ಹೇಳ್ತಾರೆ ಅಂತಂದರೆ, ಇದನ್ನು ನೀವು ಸರಿಯಾಗಿ ಯೂಸ್ ಮಾಡಿದರೆ ಇದು ರೆಟ್ರಿಕ್ಯುಲಾರ್ ಆಕ್ಟಿವೇಟಿಂಗ್
ಮೆಕ್ಯಾನಿಸಮ್. ಅಂದರೆ ಇವ್ರ ಪ್ರಕಾರ RAS ಅಂತ ಕರಿತೀವಿ, RAM ಅಂತ ಕರಿತೀವಿ. ಏನಿದು RAM ಅಂತಂದರೆ ಈ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಒಂದು ಆ್ಯಕ್ಚುಲಿ ಮೈಂಡೇ ಅಲ್ಲ. ಅವ್ರು ಹೇಳೋದು ಸಬ್ಕಾನ್ಷಿಯಸ್ ಮೈಂಡ್ ಅದು ಒಂದು ಮೈಂಡ್ ಅಲ್ಲ, ಇದು ಒಂದು ಮೆಕ್ಯಾನಿಸಮ್ ಅಷ್ಟೇ, ಸರ್ವೋ ಮೆಕ್ಯಾನಿಸಮ್. ನೀವು ಏನು ತುಂಬ್ತಾ ಹೋಗ್ತಿರೋ ಅದಕ್ಕೆ ತಕ್ಕಂಗೆ ಇದು ಆ್ಯಕ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಲೈಕ್ ರಿಮೋಟ್ ಕಂಟ್ರೋಲರ್, ಗೊಂಬೆ ಇದ್ದಂಗೆ ಅಷ್ಟೇ. ನೀವು ಹೆಂಗೆ ಆಟ ಆಡಿಸ್ತೀರೋ ಹಂಗೆ ಆಟ ಆಡುತ್ತೆ, ಹಾಗೆ ನಿಮ್ಮನ್ನು ನೋಡೋಂಗೆ ಮಾಡುತ್ತೆ. ಸೊ ಅವನು ಆ ಥರ ಇಮ್ಯಾಜಿನ್ ಮಾಡಿ ಅಂದ ತಕ್ಷಣ ಅವ್ರಿಗೆ ಏನೇ ಕಂಡುಬಿಡ್ತಲ್ಲ, ನಾವೇನು ತಿಳ್ಕೊಳ್ತೀವಿ ಎಲ್ಲ ಹೊರಗಡೆ ಆಗುತ್ತೆ, ಹೊರಗಡೆ ಏನೋ ಮ್ಯಾಜಿಕ್ ಆಗುತ್ತೆ. ನೋ, ಇದು ಹೀಗಲ್ಲ, ಹೊರಗಡೆ ಏನೂ ಆಗಲ್ಲ. ಯಾಕಂದರೆ 3D ರಿಯಾಲಿಟಿ ಅನ್ನೋದೇ ಸುಳ್ಳು, ಅದೊಂದು ಮಾಯೆ. ಎಲ್ಲವೂ ನಡೀತಾ ಇರೋದು ನಮ್ಮ ಒಳಗಡೆ, ನಮ್ಮ ಮನಸ್ಸಿನ ಒಳಗಡೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ ಇಲ್ಲಿ ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇರುತ್ತೆ ಈ ಥರ. ಈ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹತ್ರ ಇಲ್ಲಿ ಸೂರ್ಯ ಇರ್ತಾನಲ್ವಾ, ಸೂರ್ಯನಿಂದ ಹಿಂಗೆ ಬಿಸಿಲು ಬರುತ್ತೆ. ಈ ಬಿಸಿಲಲ್ಲಿ ಬಂದಂಥ ಈ ರೇಸ್ಗಳು ಸ್ಟ್ರೇಟಾಗಿ ಹಿಂಗೆ ಮ್ಯಾಗ್ನಿಫೈಯಿಂಗ್ ಗ್ಲಾಸಿಗೆ ಬೀಳುತ್ತೆ. ಇಲ್ಲಿ ಒಂದು ಪೇಪರ್ ಇಟ್ಟಿರ್ತೀರ ಅಂತ ಅಂದ್ಕೊಳ್ಳಿ. ಇದು ಏನು ಮಾಡುತ್ತೆ, ಇಲ್ಲಿ ಬಂದಂಥ ಕಿರಣಗಳು ಒಂದೇ ಪಾಯಿಂಟ್ ಹತ್ರ ಕನ್ವರ್ಜ್ ಆಗ್ತವೆ ಈ ಥರ, ಸೂರ್ಯನಿಂದ ಬಂದಂಥ ಕಿರಣಗಳು. ಆವಾಗ ಇಲ್ಲಿ ಏನೋ ಒಂದು ಬೆಂಕಿ ಹತ್ತುತ್ತೆ ಈ ಥರ. ಇಲ್ಲಿ ಇದೇ ಥರ ಆ ಸ್ಟೂಡೆಂಟ್ಸ್ಗಳಲ್ಲಿ ಆಗಿದ್ದು. ಈ ಸೂರ್ಯ ಅನ್ನೋದು ಇಲ್ಲಿ ಏನು ಹೇಳ್ತೀನಿ, ಈ ಸೂರ್ಯ ಅಂತ ಏನು ಹೇಳ್ತಿದ್ದೀನಿ, ಇದು ನಮ್ಮ ಲೈಫಲ್ಲಿ ನಡೀತಕ್ಕಂಥ ವೇರಿಯಸ್ ಘಟನೆಗಳು. ಅವು ಒಂದು ಪಾಯಿಂಟಲ್ಲಿರಲ್ಲ, ಎಲ್ಲೆಲ್ಲೋ ಇರ್ತವೆ, ಹಿಂಗೆ ಹೋಗ್ತವೆ ಹಿಂಗೆ ಹೋಗ್ತವೆ. ನೋಡಿ, ಕಿರಣಗಳು ಒಂದು ಕಡೆ ಇರಲ್ಲ, ಎಲ್ಲೆಲ್ಲೋ ಹೋಗ್ತವೆ, ಎಲ್ಲ ಡೈರೆಕ್ಷನ್ ಹೋಗ್ತಿರ್ತವೆ, ಲೈಕ್ ಒಂಥರ ಐಸೋಟ್ರೋಪಿಕ್ ಥರ. ಆದರೆ ಈ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಂದರೆ ಏನು, ಇದು ನಾವು ಮಾಡ್ತಕ್ಕಂಥ ವಿಜುವಲೈಸೇಷನ್ನು ಅಥವಾ ಈ ರೀಪ್ರೋಗ್ರಾಮಿಂಗ್ ಅಂತ ಏನು ಕರಿತೀವಿ, ಅದು ಸಬ್ಕಾನ್ಷಿಯಸ್ ರೀಪ್ರೋಗ್ರಾಮಿಂಗ್ ಅಂತ. ಇದು ನಮ್ಮನ್ನು ಇದಿಷ್ಟರಲ್ಲಿ ಯಾವುದೋ ಒಂದು ಆಸೆ ಬೇಕಾಗಿರುತ್ತಲ್ಲ, ಇದು ಇಷ್ಟು ಕಿರಣಗಳಿದ್ದಾವೆ, ಇದು ಕೆಂಪು ಕಿರಣ ಬರ್ತಿದೆಯಲ್ಲ, ಇದು ಲ್ಯಾಡರ್ನ ನೋಡಬೇಕು ಅಥವಾ ಹತ್ತಬೇಕು ಅನ್ನೋದು. ಇದನ್ನೇ ನಾವು ಕಾನ್ಸಂಟ್ರೇಷನ್ ಮಾಡಿದರೆ, ಈ ಇಮ್ಯಾಜಿನೇಷನನ್ನು ಫಿಲ್ಟರ್ ಇಟ್ಕೊಂಡು ಕಾನ್ಸಂಟ್ರೇಷನ್ ಮಾಡಿದರೆ, ಅದು ಒಂದು ಕಡೆ ಆಗೋ ತನಕ ನಿಮ್ಮ ಸಬ್ಕಾನ್ಷಿಯಸ್ ಇಲ್ಲಿ ಹೇಳಿದ್ನಲ್ಲ, ಈ ರೆಟ್ರಿಕ್ಯುಲರ್ ಮೆಕ್ಯಾನಿಸಮ್ಮು, ಈ ಮೆಕ್ಯಾನಿಸಮ್ಮಿಂದ ಅದು ಕೊನೆಗೆ ಈ ಲ್ಯಾಡರ್ ಎಲ್ಲಿ ಇದೆಯೋ ಬಿಡುತ್ತೋ ಅಂತ ಮ್ಯಾಟ್ರ್ ಆಗಲ್ಲ ರಿಯಾಲಿಟಿಲಿ. ಆ ಲ್ಯಾಡರ್ ಸಿಗೋದೇ ಇದರದ್ದು ಮೇನ್ ಉದ್ದೇಶ ಆಗೋಗ್ಬಿಡುತ್ತೆ ನಿಮ್ಮ ಬ್ರೈನಿಂದು. ಅಂದರೆ ಇಲ್ಲಿ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಯೂನಿವರ್ಸಿಂದ ಏನೋ ಮ್ಯಾಜಿಕ್ ಆಗೋದು, ಎಲ್ಲೋ ಒಂದು ಕಡೆ ಹೀಗೆ ಹೊರಗಡೆಯಿಂದ ಮ್ಯಾಜಿಕ್ ಆಗೋದು, ಹಿಂಗಲ್ಲ ಆಗೋದು. ನಿಮ್ಮ ಮನಸ್ಸು ಹೀಗೆ ವಿಜುವಲ್ ಮಾಡ್ತಾ 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 ಯಾವ ಥರ ಆಗೋಗ್ಬಿಟ್ಟಿರುತ್ತೆ ಅಂತಂದರೆ, ಎಲ್ಲಿ ನೋಡಿದರೂ ಮನಸ್ಸಲ್ಲೂ ನಿಮಗೆ ಲ್ಯಾಡರೇ ಕಾಣುತ್ತೆ. ಅದನ್ನು ಕಾಣೋ ತನಕ ನಿಮಗೆ ಸಬ್ಕಾನ್ಷಿಯಸ್ ಮೈಂಡು ಬೇರೆ ಕೆಲಸ ಆಗ್ತಾ ಇದ್ರೂ ಕೂಡ ಇದನ್ನು ಕಾಣೋ ತನಕ ನಿಮಗೆ ಬಿಡಲ್ಲ, ಹಾಗೆ ಪ್ರೋಗ್ರಾಮ್ ಮಾಡಿಬಿಡುತ್ತೆ ನಿಮ್ಮ ಮೈಂಡ್ನ. ಇಟ್ ಇಸ್ ಜಸ್ಟ್ ಪ್ರೋಗ್ರಾಮಿಂಗ್ ಅಷ್ಟೇ. ಇಲ್ಲಿ ಹೊರಗಡೆ ಏನೋ ಮ್ಯಾಜಿಕ್ ಆಯಿತು ಅಂತೇಳಿ ಹೇಳಕ್ಕೆ ಬರಲ್ಲ. ಆದ್ದರಿಂದ ಇದು ಸೆಲ್ಫ್ ಕಾನ್ಸೆಪ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಹೇಳ್ತೀನಿ ಇಲ್ಲಿ, ಸೆಲ್ಫ್ ಕಾನ್ಸೆಪ್ಟ್ ಅಂತ ಮಾತಾಡ್ತಾನೆ ನೆವಿಲ್. ಈ ಸೆಲ್ಫ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ನಮ್ಮ ಬಗ್ಗೆ ನಾವು ಏನು ಅಂದ್ಕೊಳ್ತೀವಿ ಅನ್ನೋದು. ಅಂದರೆ ಇದ್ರ ಪ್ರಕಾರ ನಮ್ಮ ಒಳಗೆ ಏನಿರುತ್ತೋ, ನಮ್ಮ ಒಳಗೆ ಯಾವ ಥರ ಫೀಲಿಂಗ್ ಆಗುತ್ತೋ, ನಮ್ಮ ಹೊರಗಡೆ ಅದೇ ಥರ ಫೀಲಿಂಗ್ಸು ಕಾಣಿಸ್ಕೊಳ್ಳುತ್ತೆ ಹೊರಗಿನ ಪ್ರಪಂಚದಲ್ಲಿ. ಅಂದರೆ ವರ್ಲ್ಡ್ ಈಸ್ ನಥಿಂಗ್ ಬಟ್ ಅವರ್ ರಿಫ್ಲೆಕ್ಷನ್ ಅಂತ. ನಮ್ಮ ಜಗತ್ತು ಹೆಂಗೆ ಕಾಣ್ತಾ ಇದೆ ಅಂದರೆ ನಮ್ಮ ರಿಫ್ಲೆಕ್ಷನು. ನೀವು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಘಟನೆಗಳೇ ಆಗ್ತಾ ಇರ್ತವೆ. ಸೊ ನೀವು ಬೇರೆಯವರಿಗೆ ಹೀಗೆ ಕೆಟ್ಟದ್ದು ಮಾತಾಡಿದ್ರೆ ಅವ್ರು ನಿಮಗೆ ತಿರುಗಿ ಬೈತಾರೆ ಯಾಕಲ್ಲಿ ಅಂತ. ಆದರೆ ನೀವು ಕೆಲವೊಂದು ಘಟನೆಗಳಲ್ಲಿ ಕೇಳ್ಬೋದು, ನಾವು ಯಾವಾಗಲೂ ಒಳ್ಳೆಯವರಾಗಿದ್ದರೆ ಯಾವಾಗಲೂ ಒಳ್ಳೆಯದೇ ಆಗಲ್ವಲ್ಲ. ಕೆಲವೊಂದು ಸಲ ಸಣ್ಣವರಿದ್ದರಾಗಲೇ ಡೆತ್ ಆಗಿಬಿಡುತ್ತೆ, ಅವ್ರು ಏನೂ ಮಾಡಿರಲ್ಲ. ಕೆಲವೊಬ್ಬರು ಪಾಪಿಗಳು ತುಂಬ ಬದುಕ್ತಾ ಇರ್ತಾರೆ, ಕೊಲೆ ಮಾಡೋದ್ರಲ್ಲಿ ತುಂಬ ಬದುಕ್ತಾ ಇರ್ತಾರೆ. ಇದಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ. ಯಾಕಿಲ್ಲ ಅಂತಂದರೆ, 2 ಟೈಪ್ ಆಫ್ ಮ್ಯಾನಿಫೆಸ್ಟೇಷನ್ಗಳು ಆಗುತ್ತೆ. ಒಂದು ಕಾನ್ಷಿಯಸ್ ಆಗಿ ಮ್ಯಾನಿಫೆಸ್ಟೇಷನ್ ಆಗೋದು, ಕಾನ್ಷಿಯಸ್ ಆಗೋದು. ಇನ್ನೊಂದು ಅನ್ಕಾನ್ಷಿಯಸ್ ಆಗೋದು. ಕಾನ್ಷಿಯಸ್ ಆಗೋದಂದರೆ ನಮಗೆ ಗೊತ್ತಿದ್ದು ಮಾಡ್ತಕ್ಕಂಥ ಕಾರ್ಯಗಳು. ಇದನ್ನು ನಾವು ಕಾನ್ಷಿಯಸ್ ಮೈಂಡಿಂದ ರೂಲ್ ಮಾಡ್ತೀವಿ. ಇದು ಗೊತ್ತಿಲ್ಲದೆ ಮಾಡಿರ್ತಕ್ಕಂಥ ತಪ್ಪು. ಫಾರ್ ಎಕ್ಸಾಂಪಲ್, ಇದ್ರ ಕ್ಯಾಟಗರಿಲಿ ಏನು ಬರುತ್ತೆ ಅಂತಂದರೆ, ನಾವು ಯಾರಿಗೂ ಕೆಟ್ಟದ್ದು ಬಯಸಿರಲ್ಲ. ಈಗ ರೋಡಲ್ಲಿ ನೀವು ಹೋಗ್ತಾ ಇರ್ತೀರ, ರೋಡಲ್ಲಿ ಹಾಡಾಡ್ಕೊಂಡು ಹೋಗ್ತಾ ಇರ್ತೀರ, ನಡೀತಾ ಎದುರಿಗೆ ಒಂದೇನೋ ಸಣ್ಣದು ಒಂದು ಇರುವೆ ಬರುತ್ತೆ ಈ ಥರ. ಈ ಇರುವೆ ಮೇಲೆ ನೀವು ಸ್ಟೆಪ್ ಮಾಡಿಬಿಡ್ತೀರ, ಇದು ಸತ್ತೋಗ್ಬಿಡುತ್ತೆ. ಇಲ್ಲಿ ಇದಕ್ಕೊಂದು ಜೀವ ಇದೆ, ಇದಕ್ಕೊಂದು ಫ್ಯಾಮಿಲಿ ಇದೆ, ಇದಕ್ಕೊಂದು ಹಸಿವಿದೆ, ಇದಕ್ಕೊಂದು ಡ್ರೀಮ್ಸ್ ಇದೆ, ಇದಕ್ಕೊಂದು ಕಾನ್ಷಿಯಸ್ನೆಸ್ ಇದೆ ಚಿಕ್ಕದಾದರೂ ಕೂಡ. ಇದನ್ನು ನೀವು ಸಾಯಿಸಿದ್ದು ತಪ್ಪು, ಹೌದಾ ಅಲ್ವಾ? ಎಸ್ ಆರ್ ನೋ? ಸೊ ನಾವು ಇದನ್ನು ಗಮನಿಸಲ್ಲ, ಕೆಲವು ಸಲ ಗಮನಿಸೋದೇ ಇಲ್ಲ. ಇದು ಜಸ್ಟ್ ಇರುವೆ. ಇದೇ ಥರ ಎಷ್ಟೊಂದು ಪ್ರಾಣಿಗಳನ್ನು ಎಲ್ಲೆಲ್ಲೋ ಸಾಯಿಸಿರ್ತೀವಿ. ಸೊ ಅವೆಲ್ಲ ನಮ್ಮ ಒಂದು
ಈ ಸಿನ್ ಅಥವಾ ಈ ಪಾಪ ಅಂತ ಏನು ಕರಿತೀವಿ, ಅಂದರೆ ಒಂದು ಪ್ರಾಣವನ್ನು ತೆಗೆಯೋದು ಏನು ಪಾಪ ಅಂತ ನಂಬ್ತೀವಿ, ಈ ಕ್ಯಾಟಗರಿಯಲ್ಲಿ ಸೇರಿಕೊಳ್ಳುತ್ತೆ. ಇದು ನಮ್ಮ ಅನ್ಕಾನ್ಷಿಯಸ್ ಅಂತ ಏನು ಕರೆದೆ ಈ ಒಂದು ಕ್ಯಾಟಗರಿಲಿ ಬರುತ್ತೆ. ಅಂದರೆ ಒಂದು ಜೀವವನ್ನೇ ತೆಗೆದಂಥ ಒಂದು ಮನುಷ್ಯ, ಪ್ರಾಣಿ ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ಜೀವ ಅಂದರೆ ಜೀವನೇ. ಯಾಕಂದರೆ ಜೀವವನ್ನು ಕೊಲ್ಲೋದು ಎಷ್ಟು ಈಸಿನೋ ಅಷ್ಟೇ ವಾಪಸ್ ಬರ್ಸೋದು ತುಂಬ ಕಷ್ಟ, ಹೋದ ಜೀವವನ್ನು. ಪ್ರಾಣಿಯ ಜೀವವನ್ನು ಕೊಂದಂಥ ನಮಗೆ ಕೆಲವೊಂದು ಸಲ ಎಚ್ಚರನೇ ಇರೋದಿಲ್ಲ. ಸುಮ್ಮನೆ ಮನೆ ಹೋಗಿ ಆರಾಮ್ ಟಿ ವಿ ನೋಡ್ಕೊತ ಕೂತಿರ್ತೀವಿ. ಈ ಥರ ಹೀಗೆ ಸೋಫಾ ಮೇಲೆ ಹೀಗೆ ಕೂತು ಆರಾಮು ಟಿ ವಿ ನೋಡ್ತಾ ಇರ್ತೀವಿ, ಸಾಯಿಸೋದೆಲ್ಲ ಸಾಯಿಸ್ಬಿಟ್ಟು ಹೀಗೆ. ಆದರೆ ಇದ್ರ ಬಗ್ಗೆ ಯಾವತ್ತಾದ್ರೂ ಯೋಚನೆ ಮಾಡ್ತೀವ? ನಾವು ಈ ಥರ ಹಿಂಗೆ ಮಾಡಿರ್ಬೋದು, ಇದಕ್ಕೆ ತಕ್ಕಂಗೆ ವರ್ಲ್ಡ್ ನಮಗೇನಾದರೂ ಶಿಕ್ಷೆ ಕೊಟ್ಟರೆ ಹೆಂಗೆ, ಅಥವಾ ಶಿಕ್ಷೆ ಅನ್ನೋಕ್ಕಿಂತ ವರ್ಲ್ಡ್ ಇದೇ ಥರ ಬಿಹೇವ್ ಮಾಡಿದ್ರೆ ಹೆಂಗೆ? ಯಾಕಂದರೆ ನಾನು ಇಲ್ಲಿ ಕಾನ್ಸೆಪ್ಟ್ ಹೇಳಿದ್ನಲ್ಲ, ವರ್ಲ್ಡ್ ಅಂದರೆ ಏನು ಅಂತಂದರೆ ನಿಮ್ಮ ರಿಫ್ಲೆಕ್ಷನ್ ಇದ್ದಂಗೆ. ಅಂದರೆ ನೀವು ಈ ಕೆಲಸ ಮಾಡಿದಿರಂದರೆ ಇದೇ ಥರ ಮತ್ತೆ ನಿನಗೆ ಆಗಬೇಕು, ಒಂಥರ ಕರ್ಮ ಥಿಯರಿ ಇದ್ದಂಗೆ. ಸೊ ಇದ್ರ ಪ್ರಕಾರ ಈ ಥರ ಎಲ್ಲ ಫ್ಯಾಕ್ಟರ್ಸ್ಗಳು ಇರೋದ್ರಿಂದ, ಬಟ್ ನಾನು ಇಲ್ಲಿ ಹೇಳೋ ಒಂದು ವೈಜ್ಞಾನಿಕ ಆದ ಒಂದು ಸಂಗತಿ ಏನಂತಂದರೆ ಇದು ಒಂದೇ. ಇಲ್ಲೇನಿದೆ, ಈ ಲೈಫನ್ನು ಸೂರ್ಯ ಅನ್ನೋ ಬೆಳಕಿನಲ್ಲಿ ಎಷ್ಟೊಂದು ಕಿರಣಗಳು, ಅದು ಬೇಕು ಇದು ಬೇಕು ಅನ್ನೋ ಎಷ್ಟೊಂದು ಆಸೆಗಳು. ಈ ಆಸೆಯಲ್ಲಿ ಯಾವ ಆಸೆಯನ್ನು ಒಂದೇ ಒಂದು ಚಾನಲ್ ಥರ, ಈ ರೆಡ್ ಕಲರ್ ಥರ ಒಂದೇ ಒಂದು ಥರ ಇದರಲ್ಲಿ ಹೀಗೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕಿ ಇದನ್ನು ಇಮ್ಯಾಜಿನ್ ಮಾಡ್ತಿರೋ, ನಿಮ್ಮ ಮೈಂಡು ಇದು ಕಾಣೋ ತನಕ ಬಿಡಲ್ಲ. ನೀವೇನು ಅಂದ್ಕೊಳ್ತೀರಾ, ಒಂದು ದಿನ ಎದ್ದೇಳ್ತೀರಾ, ಲ್ಯಾಡರ್ ಕಾಣಲಿಲ್ಲ ಅಂತಂದರೆ ನೆಕ್ಸ್ಟ್ ದಿನ ಅದು ಕಾಣಲಿಲ್ಲ, ನೆಕ್ಸ್ಟ್ ದಿನ ಎಲ್ಲಿ ತನಕ? ಅದು ಕಾಣೋ ತನಕ ಈ ಥರ ಮಾಡಿಬಿಡುತ್ತೆ. ಇದು ಜಸ್ಟ್ ಬ್ರೇನಲ್ಲಿ ನಡೀತಾ ಇರತಕ್ಕಂಥ ಆಟನೇ ಹೊರತು ಹೊರಗಡೆ ಏನು ನಡೆಯಲ್ಲ ಮ್ಯಾಜಿಕ್. ಯಾಕಂದರೆ ಹೊರಗಡೆ ಅನ್ನೋದೇ ಸುಳ್ಳು, ಅದೊಂದು ದೊಡ್ಡ ಮಾಯ ಅಷ್ಟೇ. ಈ ಮಾಯ ಅನ್ನೋಳು ತುಂಬ ನಮ್ಮನ್ನು ಕಾಡಿಸ್ತಾಳೆ, ಇದೇ ಮಾಯ. ಸೊ ಆದ್ದರಿಂದ ಈ ಥರ ಎಲ್ಲ ಫ್ಯಾಕ್ಟ್ಗಳು ಇರೋದ್ರಿಂದ ಯಾಕೆ ಒಳ್ಳೆಯವರಿಗೆ ಯಾವಾಗಲೂ ಒಳ್ಳೆಯದೇ ಆಗಬೇಕು ಅನ್ನೋ ಕಾನ್ಸೆಪ್ಟು ಯಾಕೆ ಕೆಲವೊಂದು ಸಲ ನಿಜ ಆಗಲ್ಲ ಅನ್ನೋದು ನನ್ನ ಕೈಲಿ ಈ ಕ್ಷಣಕ್ಕೆ ಹೇಳೋಕ್ಕಾಗಲ್ಲ. ಆದರೆ ನೀವು ಈ ಥರ ಭೂತ ಕನ್ನಡಿ ಥರ ಏನನ್ನ ಒಂದು ಮಾಡಿ ಹೀಗೆ ಮಾಡ್ಬೋದು. ನಮ್ಮ ಈ ಏನು ಹೇಳಿದೆ ರೀಪ್ರೋಗ್ರಾಮ್ ಅಂತ, ಮತ್ತು ಇಲ್ಲಿ ಹೇಳಿದ್ನಲ್ಲ ರೆಟ್ರಿಕ್ಯುಲರ್ ಆ್ಯಕ್ಟಿವೇಟಿಂಗ್ ಮೆಕ್ಯಾನಿಸಮ್, ಇದನ್ನು ಹೆಂಗೆ ಆ್ಯಕ್ಟಿವ್ ಮಾಡ್ಬೋದು ಅಂದರೆ ಕೆಲವೊಂದು ಮೆಥಡ್ಗಳಿದ್ದಾವೆ. ಅದರಲ್ಲಿ ವಿಜುವಲೈಸೇಷನ್ನು, ಆಮೇಲೆ ಅಫರ್ಮೇಷನ್ಸ್ ಮಾಡೋದು. ಇವನ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಈ ಥರ ಬ್ರೈನ್ ವಾಶ್ ಆಗೋಗ್ಬಿಟ್ಟಿರುತ್ತೆ. ಇದು ಒಂಥರ ಬ್ರೈನ್ ವಾಷಿಂಗೆ. ಹೆಂಗೆ ಒಬ್ಬರನ್ನ ಮನಸ್ಸು ಚೇಂಜ್ ಮಾಡಿಬಿಡ್ತಾರಲ್ಲ ಏನೇನೋ ಹೇಳ್ಬಿಟ್ಟು, ಆ ಥರ ಬ್ರೈನ್ ವಾಶ್ ಮಾಡಬೇಕು. ಬಟ್ ಯಾವುದಕ್ಕೆ ಮಾಡಬೇಕು ಅಂತಂದರೆ ಸಕ್ಸಸ್ಸಿಗೆ ಮಾಡಬೇಕು. ನಿಮಗೆ ಯಾವುದು ಹ್ಯಾಪಿ ತರುತ್ತೆ ಅದಕ್ಕೋಸ್ಕರ ಮಾಡಬೇಕು. ನಾನು ಕೊನೆಯ ವಿಡಿಯೋದಲ್ಲಿ ಹೇಳ್ದಂಗೆ ಮತ್ತೆ ಎಲ್ಲ ವಿಡಿಯೋಗಳಲ್ಲಿ ನಾನು ಅದನ್ನೇ ಹೇಳೋದು, ಏನು ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದರಿಂದ ನಮ್ಮ ಮನಸ್ಸಿಗೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟು. ನಮ್ಮ ಮನಸ್ಸಿಗೆ ಕೊನೆಗೆ ಏನಾಗಬೇಕು, ಹ್ಯಾಪಿ ಆಗೋದೇ ಮಾತ್ರ ನಮಗೆ ಬೇಕು. ಆದ್ದರಿಂದ ನೀವು ಏನೇ ಟ್ರೈನ್ ಮಾಡಿ, ಸಬ್ಕಾನ್ಷಿಯಸ್ ಮೈಂಡ್ನ ವಿಜುವಲೈಸೇಷನ್ ಆದರೂ ಮಾಡಿ, ಅಫರ್ಮೇಷನ್ ಆದರೂ ಮಾಡಿ, ಅಥವಾ ಪಾಸಿಟಿವಿಟಿನ ಬೆಳೆಸ್ಕೊಳ್ಳೋದು, ಪಾಸಿಟಿವ್ ಜನರ ಹತ್ರ ಇರೋ ಒಂದು ಸಂಘ ಮಾಡೋದಾಗಲಿ, ಒಳ್ಳೆ ಒಳ್ಳೆಯದು ಕೆಟ್ಟದಿಲ್ಲ ಮತ್ತೆ ಹೇಳ್ತಿದ್ದೀನಿ, ಕನ್ಸ್ಟ್ರಕ್ಟಿವ್ ಥಾಟ್ಸ್ಗಳನ್ನು ಇನ್ಕಲ್ಕೇಟ್ ಮಾಡ್ಕೊಳ್ಳೋದಾಗಲಿ, ಈ ಥರ ಮಾಡ್ತಾ ಇದ್ದರೆ ಈ ಒಂದು ಮೆಕ್ಯಾನಿಸಮ್ ಏನು ಹೇಳಿದೆ ಕನ್ವರ್ಜಿಂಗ್ ಆಗುತ್ತಲ್ಲ, ಈ ಥರ ನಿಮ್ಮ ಕನಸುಗಳು ಕಾಣೋ ತನಕ ನಿಮ್ಮ ಮೈಂಡು ನಿಮಗೇನೋ ಒಂದು ಕೆಲಸ ಮಾಡಿಸ್ತಾನೆ ಇರುತ್ತೆ. ಒಂದು ದಿನ ಆ ಕೆಲಸ ಆದಮೇಲೆ ನಿಮಗೆ ಅನಿಸುತ್ತೆ, ಇಮ್ಯಾಜಿನೇಷನ್ ವರ್ಕ್ ಆಗುತ್ತೆ, ಇದು ಆಗುತ್ತೆ. ಇದು ಯಾವುದು ಈ ಥರ ವರ್ಕ್ ಆಗಲ್ಲ. ಸೊ ಇದು ಏನು ಹೇಳಿದೆ, ಈ ಆ್ಯಕ್ಟಿವೇಟಿಂಗ್ ಮೆಕ್ಯಾನಿಸಮ್, ಸರ್ವೋ ಮೆಕ್ಯಾನಿಸಮ್ಮು ಈ ಥರ ಸಬ್ಕಾನ್ಷಿಯಸ್ ವರ್ಕ್ ಆಗುತ್ತೆ. ಇದನ್ನು ನಾನು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ಇವೆಲ್ಲ ವಿಷಯಗಳನ್ನು ಹೇಳಿದೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.